10 ಶ್ಲೋಕಗಳನ್ನು ವ್ಯಾಸ ಮಹರ್ಷಿ ಹೇಳ್ತಾರೆ. 10 ಶ್ಲೋಕಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚಕ 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 ಬರೀತಾರೆ. 11ನೇ ಶ್ಲೋಕ ತುಂಬಾನೇ ಕಷ್ಟವಾದ ಶ್ಲೋಕ. ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. 11ನೇ ಶ್ಲೋಕ ಬಂದಾಗ ಗಣೇಶ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತಲ್ವ, ಟೈಮ್ ತಗೊಳ್ತಾನೆ. ಆ ಟೈಮಲ್ಲಿ ವ್ಯಾಸ ಮಹರ್ಷಿ ಏನು ಮಾಡ್ತಾರೆ, ಇನ್ನು ಮುಂದಿನ 10 ಶ್ಲೋಕ ಇಮ್ಯಾಜಿನ್ ಮಾಡ್ಕೋಬೇಕಲ್ಲ, ಹಾಗೆ 3 ವರ್ಷಗಳ ಕಾಲದಲ್ಲಿ ಅವರು ಈ 1,00,000 ಶ್ಲೋಕಗಳಿರುವ ಭಾರತವನ್ನು ಅವರು ಪೂರ್ತಿ ಮಾಡಿದ್ದಾರೆ. ಈಗ 3 ವರ್ಷಗಳಿಗೆ ಎಷ್ಟು ದಿವಸಗಳು ಬರುತ್ತೆ ಹೇಳಿ? ಸುಮಾರು 1,000 ಯಾಕಂದ್ರೆ 365 ಮಲ್ಟಿಪ್ಲೈಡ್ ಬೈ 3 ಇಟ್ ವಿಲ್ ಕಮ್ ಟು ಸಮಥಿಂಗ್ ಲೈಕ್ 1,100 ಪ್ಲಸ್ ಬರುತ್ತೆ. ಆ ದಿವಸಗಳಲ್ಲಿ ಇವರು 1,00,000 ಶ್ಲೋಕಗಳನ್ನು ಬರೆದಿದ್ದಾರೆ. ಅಂದರೆ ಒಂದು ದಿವಸಕ್ಕೆ ಎಷ್ಟು ಶ್ಲೋಕ ಬರೆದಿದ್ದಾರೆ? ಸುಮಾರು 100 ಶ್ಲೋಕ. ಆ 100 ಶ್ಲೋಕಗಳಲ್ಲಿ 9 ಶ್ಲೋಕಗಳು ತುಂಬಾ ಸುಲಭವಾಗಿರುವ ಶ್ಲೋಕಗಳು, 10 ಶ್ಲೋಕಗಳು ತುಂಬಾ ಕಷ್ಟಕರವಾಗಿರುವ ಶ್ಲೋಕಗಳು. ಇದು ವ್ಯಾಸ ಮಹರ್ಷಿ ಹಾಗೂ ಗಣೇಶ ಇವರಿಬ್ಬರು ನಮಗೆ ಮಾಡಿರುವ ಒಂದು, ಅವರು ಮಹಾಭಾರತವನ್ನು ಬರೆಯದ ಇದ್ದಿದ್ದರೆ ನಮಗೆ ಮಹಾಭಾರತವು ನಮಗೆ ಲಭ್ಯವಾಗ್ತಾ ಇಲ್ಲ. ಆದನಂತರ ವ್ಯಾಸ ಮಹರ್ಷಿ ಇನ್ನೊಂದು ಮಾಡಿದ್ದಾರೆ ಅಂದರೆ, ಈಗ ಸಹಸ್ರಾರು ಸಂಖ್ಯೆಯಲ್ಲಿ ಪುರಾಣಗಳನ್ನು ಆನಂತರ ಮಹಾಭಾರತವನ್ನು ಎಲ್ಲ ಬರೆದಿದ್ದಾರೆ. ಆದರೆ ಈಗ ಜನಗಳಿಗೆ ಟೈಮ್ ತುಂಬ ಕಡಿಮೆ. ಅನಂತ ಶಾಸ್ತ್ರಂ ಬಹು ವೇದಿತವ್ಯಂ ಅಲ್ಪಶ್ಚ ಕಾಲಃ ಬಹವಶ್ಚ ವಿಘ್ನಾಃ ಯತ್ ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥಾ ಕ್ಷೀರ ವಿವಾಂಬು ಮಿಶ್ರಂ. ಈ ಶ್ಲೋಕ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರಿಗೆ ಅತ್ಯಂತ ಪ್ರಿಯವಾಗಿರುವ ಒಂದು ಶ್ಲೋಕ. ಪದೇ ಪದೇ ಈ ಒಂದು ಶ್ಲೋಕವನ್ನು ಹೇಳ್ತಾರೆ. ಶಾಸ್ತ್ರಗಳು ಅನಂತ ಶಾಸ್ತ್ರ, ಬಹುವೇದಿತವ್ಯಂ, ನಾವು ತಿಳ್ಕೊಳ್ಳೋದು ಕೂಡ ತುಂಬಾನೇ ಜಾಸ್ತಿ ಇದೆ. ಅಲ್ಪಶ್ಚ ಕಾಲ, ನಮಗಿರೋ ಕಾಲ ಎಷ್ಟು?